ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಪರವಾಗಿಲ್ಲ ಇಷ್ಟೆಲ್ಲ ಮಾಡಿದ್ ನನಗೆ ನಾನೇ ಗ್ರೇಟ್ ಅನ್ಸುತ್ತೆ ಟೈಮ್ಸ್. ಮಾಡ್ಲಿಂಗ್ ಮಾಡ್ತಾ ಇದ್ದೆ ಮುಂಚೆ, ಅದರಿಂದ ಮೂವೀಸಿಗೆ ಬಂದೆ. ಬಟ್ ಇವಾಗಂತೂ ಒಂದು 2 years ಆಯ್ತು ಮಾಡ್ಲಿಂಗ್ ಮಾಡ್ತಾ ಇಲ್ಲ ಬಿಟ್ಟು. ಕಂಟಿನ್ಯೂ ಮೂವಿನಲ್ಲಿ ಬ್ಯುಸಿ ಆಗಿರೋದ್ರಿಂದ ಆ ಕಡೆ ಗಮನ ಕೊಡಕ್ ಆಗ್ತಿಲ್ಲ ನನಗೆ. ಬಟ್ ಮೂವಿನಲ್ಲೇ ಇವಾಗ ಜಾಸ್ತಿ ಚಾನ್ಸ್ ಸಿಗ್ತಾ ಇದೆ. ಮತ್ತೆ ಇನ್ನೊಂದು ಕನ್ನಡದಲ್ಲಿ ಮಿಡ್ಲಲ್ಲಿ ಒಂದು 3 months ಏನೋ ಸ್ವಲ್ಪ ಗ್ಯಾಪ್ ಆಯ್ತು. ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ, ಈ ಕಡೆ ತಮಿಳ್ ತೆಲುಗು ಹೋಗೋಣ ಅಂತ ಹೇಳ್ಬಿಟ್ಟು. ಆ ಕಡೆ ಯಾವಾಗ ಹೋದ್ನೋ ಈ ಕಡೆ ಆಪರ್ಚುನಿಟೀಸ್ ಬರಕ್ ಸ್ಟಾರ್ಟ್ ಆಯ್ತು. ಇವಾಗಂತೂ ಕನ್ನಡದಲ್ಲೇ ಬಿಡ್ತಾ ಇಲ್ಲ, ಆ ಕಡೆ ಹೋಗ್ಬಿಡಿ ಇಲ್ಲೇ ಮಾಡಿ ಅಂತ ಹೇಳಿ ಕಂಟಿನ್ಯೂ ಕನ್ನಡದಲ್ಲಿ ಮೂವೀಸ್ಗಳು ಬರ್ತಾ ಇದೆ, ಮಾಡ್ತಾ ಇದ್ದೀನಿ. ಈಗ ಮೂವಿ ಪ್ರಮೋಷನ್ಸ್ ಹೋಗ್ತಾ ಇದೆ, ಹಂಗಾಗಿ ಬೇರೆ ಮೂವಿಗೆ ನೆಕ್ಸ್ಟ್ ಮಂತ್ ಇಂದ ಟೈಮ್ ಕೊಟ್ಟಿದ್ದೀನಿ. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟನೇ ಆಗ್ತಿದೆ. ಆ ಕಡೆ ಶೂಟಿಂಗ್ ಟೈಮ್ ನೋಡ್ಕೋಬೇಕು, ಈ ಕಡೆ ಪ್ರಮೋಷನ್ಸ್ ನೋಡ್ಕೋಬೇಕು, ರಿಲೀಸ್ ಟೈಮ್ಸು. 8 ಸಿನಿಮಾ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಪ್ರಮೋಷನ್ಸ್, ಅದಂತೂ ಏನು ಟೈಮ್ ಸೆಟ್ ಮಾಡೋದಕ್ಕೆ ಆಗೋದಿಲ್ಲ. ಆ ಕಡೆ ಈ ಕಡೆ ಡೈರೆಕ್ಟರ್ಸ್ ಬೈತಾರೆ, ನನಗೆ ಈ ಡೇಟ್ ಬೇಕು ಆ ಡೇಟ್ ಬೇಕು ಅಂತ. ಈ ಕಡೆ ಪ್ರಮೋಷನ್ಸಿಗೆ ಅವ್ರು ಪ್ರಮೋಷನ್ಗೆ ಬರಲಿಲ್ಲ ಅಂದ್ರೆ ಹೆಂಗಮ್ಮ, ನಿಮಗೆ ಗೊತ್ತು ಪ್ರಮೋಷನ್ ಬರಲಿಲ್ಲ ಅಂದ್ರೆ ಏನೆಲ್ಲ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಆ ಕಡೆ ಈ ಕಡೆ ಮಾಡೋ ಅಷ್ಟೊತ್ತಿಗೆ ನನಗೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಕೂತ್ಕೋಬೇಡ ಅನ್ಸ್ಬಿಡುತ್ತೆ. ಬಟ್ ಓಕೆ, ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.